ನಮಸ್ಕಾರ ವೀಕ್ಷಕರೇ, ಕಲ್ಯಾಣ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಗುರುಬಲಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಮದುವೆ ಅಂದ ತಕ್ಷಣ ಗುರುಬಲ ಇದ್ರೆ ಆಗತ್ತೆ ಅಂತಾರೆ, ಗುರುಬಲ ಇಲ್ಲ ಅಂದ್ರೆ ಮದುವೆ ಶೀಘ್ರದಲ್ಲಿ ಆಗೋದಿಲ್ಲ ಅಂತಾರೆ. ಹಾಗಾದ್ರೆ ಗುರುಬಲ ಅಂದ್ರೆ ಏನು, ಯಾವಾಗ ಕೂಡ್ ಬರುತ್ತೆ, ಶೀಘ್ರ ಕಂಕಣ ಭಾಗ್ಯ ಬೇಕು ಅಂದ್ರೆ ಏನ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಹರಿಶಾಸ್ತ್ರಿ ಗುರುಜಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಗುರುಜಿ, ನಿಮ್ಮ ಹತ್ರ ಮಾತಾಡೋಕ್ಕೂ ಮುಂಚೆ ವೀಕ್ಷಕರೇ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಗೊಂದಲಗಳಿದ್ರೆ, ಸಮಸ್ಯೆಗಳಿದ್ರೆ ನಮಗೆ ನೇರವಾಗಿ ನೀವು ಕರೆಯನ್ನ ಮಾಡಬಹುದು. ಇನ್ನು ನಮ್ಮ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕಾಲ್ ಮಾಡಬಹುದು. ಗುರುಜಿ, ಸಾಮಾನ್ಯವಾಗಿ ಹೇಳ್ತಾರೆ ಗುರುಬಲ ಇದ್ರೆ ಮದುವೆ ಆಗತ್ತೆ ಅಂತ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಗುರುಬಲ ಅಂದ್ರೆ ಏನು? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬಲ ಅನ್ನುವಂಥದ್ದು ಮಂಗಳ ಕಾರ್ಯಗಳನ್ನು ಮಾಡುವಂತಹ ಪ್ರತಿಯೊಬ್ಬರಿಗೂ ಬೇಕಾದಂಥ ಬಲ. ಸಾಧಾರಣವಾಗಿ ನಾವು ಹೇಳ್ತಾ ಇರ್ತೀವಿ ತಂದೆಯ ಬಲ, ತಾಯಿ ಬಲ, ದೈವ ಬಲ, ಹೀಗೆ ಹಲವಾರು ಬಲವನ್ನು ನಾವು ಅಪೇಕ್ಷೆ ಪಡ್ತಾ ಇರ್ತೀವಿ. ಅದರಲ್ಲಿ ಗುರುಬಲ ಅಂತಕ್ಕಂಥದ್ದೇನು ವಿಶೇಷ ಅನ್ನುವಂಥ ಪ್ರಶ್ನೆ ನಮಗೆ ಕಾಡುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಗುರುಬಲ ಅನ್ನುವಂಥ ವಿಚಾರ. ಏನು ಗೊತ್ತಿರುತ್ತೆ? ಮದುವೆ ಮಾಡಬೇಕಾದ್ರೆ ಗಂಡಿಗಾಗಲಿ ಹೆಣ್ಣಿಗಾಗಲಿ ಗುರುಬಲ ಇದೆಯಾ ಅಂತ ಕೇಳ್ತೀರಾ. ಈ ಒಂದು ಬಲ ಬಿಟ್ಟು ಬೇರೆ ಯಾವ ಬಲ ಬಗ್ಗೆ ನಿಮಗೆ ಗೊತ್ತಿರಲ್ಲ. ಆದರೆ ಮುಖ್ಯವಾಗಿ ಬಲಗಳಲ್ಲಿ ಹಲವಾರು ವಿಧವಿದೆ. ಅಂದರೆ ತದೇವ ಲಗ್ನಂ, ಒಳ್ಳೆ ಲಗ್ನವಾಗಿರಬೇಕು, ಸುದಿನ ದಿನವೂ ಚೆನ್ನಾಗಿರಬೇಕು, ತದೇವ ತಾರಾಬಲಂ, ಚಂದ್ರಬಲಂ, ವಿದ್ಯಾಬಲಂ, ದೈವಬಲಂ, ಲಕ್ಷ್ಮೀ ಬಲ, ಇಷ್ಟೆಲ್ಲ ಇದ್ದರೆ ಮಾತ್ರನೇ ಒಂದು ಶುಭ ಕಾರ್ಯವನ್ನು ಮಾಡಲಿಕ್ಕಾಗೋದು. ಎಲ್ಲವೂ ಇದ್ದು ಲಕ್ಷ್ಮೀ ಬಲ ಅಂದರೆ ಹಣಕಾಸಿನ ಬಲವೇ ಇಲ್ಲದಿದ್ದರೆ ಮಾಡಲಿಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅದರಲ್ಲಿ ಈ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲಕ್ಕೂ ನಾವು ಮುಖ್ಯವಾಗಿ ನೋಡುವಂಥದ್ದು ಗುರುಬಲ. ಗುರುಬಲ ಅಂದರೆ ಏನು? ಜನ್ಮ ರಾಶಿಯಲ್ಲಿ, ಅಂದರೆ ನಮ್ಮ ರಾಶಿ ಯಾವುದು? ಉದಾಹರಣೆಗೆ ನಮ್ಮ ರಾಶಿ ಮೇಷರಾಶಿಯೋ ಅಥವಾ ಧನುರಾಶಿಯೋ ಇಟ್ಕೊಳ್ಳಿ. ಆ ರಾಶಿಯಿಂದ ನಾವು ಕ್ರಮವಾಗಿ ಸಂಖ್ಯೆಯನ್ನು ಲೆಕ್ಕ ಮಾಡಿದಾಗ ಗೋಚಾರದಲ್ಲಿ, ಜನ್ಮ ಜಾತಕ ಅನ್ನುವಂಥದ್ದು ಬೇರೆ, ಗೋಚಾರ ಅನ್ನುವಂಥದ್ದು ಬೇರೆ. ಈಗಿನ ಗೋಚಾರದಲ್ಲಿ ತುಲಾ ರಾಶಿಯಲ್ಲಿ ಗುರು ಇದೆ. ಈ ಅಕ್ಟೋಬರ್ ತಿಂಗಳವರೆಗೂ ತುಲಾ ರಾಶಿಯಲ್ಲಿ ಗುರು ಇರುತ್ತೆ. ತದನಂತರವಾಗಿ ಗುರು ಪರಮಾತ್ಮ ವೃಶ್ಚಿಕ ರಾಶಿಗೆ ಸ್ಥಾನ ಪಲ್ಲಟವಾಗುತ್ತೆ. ಆ ತುಲಾ ರಾಶಿಯಲ್ಲಿ ಇದ್ದಂತಹ ಸಮಯದವರೆಗೂ ಕೂಡ ನಾವು ನೋಡೋದಾದರೆ ತಮ್ಮ ಜನ್ಮ ರಾಶಿಯಿಂದ, ಮೇಷರಾಶಿಯಿಂದನೇ ಲೆಕ್ಕ ಹಾಕಿದ್ರು ಕೂಡ ಇವಾಗ ಮೇಷರಾಶಿಯವರಿಗೆ 7ನೇ ಮನೆ ಗುರು ಅಂತ ಹೇಳ್ತೀವಿ. ಹಾಗಾಗಿ ಅವರಿಗೆ ಗುರುಬಲ ಇದೆ. ಜನ್ಮ ರಾಶಿಯಿಂದ 2ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ, ಈ 5 ಮನೆಗಳಲ್ಲಿ ಯಾವುದಾದ್ರೂ ಜಾಗದಲ್ಲಿ ಗುರು ಇದ್ದರೆ ಅಂಥವರ ರಾಶಿಗೆ ಗುರುಬಲ ಇದೆ ಅಂತ ಅರ್ಥ. ಈ ಗುರುಬಲವನ್ನು ಕೇವಲ ಮದುವೆಗೋಸ್ಕರ ಮಾತ್ರ ಅಲ್ಲ, ಒಂದು ಗೃಹ ಪ್ರವೇಶ ಮಾಡಬೇಕಾದ್ರೂ ನೋಡಬೇಕು, ಒಂದು ಸಂತಾನ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ ಅನ್ನೋ ಸಮಯದಲ್ಲೂ ಗುರುಬಲ ನೋಡಬೇಕು, ಅಥವಾ ಯಾವುದೇ ಶುಭ ಸಮಾರಂಭಗಳಿಗೆ ನಾವು ಗುರುಬಲನ ನೋಡುವಂಥದ್ದು ವಿಶೇಷವಾಗಿರುತ್ತೆ. ಅದಲ್ಲದೆ ಸುಮಾರು ಜನ ಗುರುಬಲ ಇಲ್ಲ ಅಂತ ತಮ್ಮ ವಿವಾಹವನ್ನು ಲೇಟ್ ಮಾಡ್ತಾರೆ. ಇಬ್ಬರಿಗೂ, ಹೆಣ್ಣು ಗಂಡು ಇಬ್ಬರಿಗೂ ಕೂಡ ವಿವಾಹ ಸೆಟ್ ಆಗಿರುತ್ತೆ. ಪರಸ್ಪರ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಬೀಗರು ಒಪ್ಕೊಂಡಿರ್ತಾರೆ. ಆದರೆ ಗುರುಬಲ ಇಲ್ಲ ಅಂತ ಬರೋ ವರ್ಷಕ್ಕೋ ಅಥವಾ ಬರೋ ತಿಂಗಳಿಗೋ ಅದನ್ನು ಚೇಂಜ್ ಮಾಡ್ತಾರೆ, ಅಂದರೆ ಲೇಟ್ ಮಾಡ್ತಾರೆ ಮ್ಯಾರೇಜಿನ. ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ರಾಶಿಯಲ್ಲಿ ಗುರುಬಲ ಇಲ್ಲ ಅಂದರೆ ಅವರ ಜಾತಕದಲ್ಲಿ ಗುರುಬಲ ಇರುತ್ತೆ ಅಥವಾ ಇಲ್ಲ ಅನ್ನುವಂಥದ್ದು ನಾವು ನೋಡಬೇಕು. ಉದಾಹರಣೆಗೆ ಹೇಳೋದಾದರೆ ಗುರು ಬಂದು ಉಚ್ಚಸ್ಥಾನ ಅಂತ ಹೇಳ್ತೀವಿ. ಉಚ್ಚಸ್ಥಾನ ಗುರುಗೆ ಯಾವುದು? ಕರ್ಕಾಟಕ ರಾಶಿ. ಜನ್ಮ ಜಾತಕದಲ್ಲೇನಾದರೂ ಕರ್ಕಾಟಕ ರಾಶಿಯಲ್ಲಿ ಗುರು ಇದ್ದರೆ ಹೆಣ್ಣಿಗಾಗಲಿ ಗಂಡಿಗಾಗಲಿ ಇಬ್ಬರಿಗೆ ಯಾರಿಗಾದ್ರೂ ಒಬ್ಬರು ಗುರುಬಲ ಇದ್ರೂ ಕೂಡ ಮದುವೆ ಮಾಡ್ಬೋದು. ನೀವು ಪೋಸ್ಟ್ಪೋನ್ ಮಾಡೋ ಅವಶ್ಯಕತೆ ಇಲ್ಲ ಮದುವೆನ. ಅಥವಾ ಗುರುವಿನ ಮನೆಗಳಾಗಿರ್ತಕ್ಕಂಥ ಧನುರ್ರಾಶಿ ಅಥವಾ ಮೀನರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಅಂಥವ್ರಿಗೂ ಕೂಡ ಗುರುಬಲ ಇರುತ್ತೆ ಅಂತ. ಅಥವಾ ಮಿತ್ರನ ಮನೆ, ಗುರುವಿಗೆ ಸಾಧಾರಣವಾಗಿ ನಾವು ಸೂರ್ಯನನ್ನ ಮಿತ್ರ ಅಂತೀವಿ. ಹಾಗಾಗಿ ಸಿಂಹ ರಾಶಿಯಲ್ಲಿ ಏನಾದರೂ ಗುರು ಇದ್ರೂ ಕೂಡ ಅಂಥವ್ರಿಗೂ ಗುರುಬಲ ಇರುತ್ತೆ. ರಾಶಿ ಪ್ರಕಾರ ಗುರುಬಲ ಇಲ್ಲ ಅಂದ್ರೂ ಗೋಚಾರದಲ್ಲಿ ಜನ್ಮ ಪ್ರಕಾರ ಜನ್ಮ ಜಾತಕದಲ್ಲೇನಾದರೂ ಮಿತ್ರ ಕ್ಷೇತ್ರ, ಉಚ್ಚ ಕ್ಷೇತ್ರ ಅಥವಾ ಸ್ವಂತ ಮನೆಯಲ್ಲಿದ್ದರೂ ಸಹ ಅವರಿಗೆ ಗುರುಬಲ ಇದೆ ಅಂತ ನಾವು ಡಿಸೈಡ್ ಮಾಡಿ, ರಾಶಿಯಲ್ಲಿ ಗುರುಬಲ ಇಲ್ಲ ಅಂದ್ರೂ ಕೂಡ ಜಾತಕವನ್ನು ನೋಡಿ ನಾವು ವಿವಾಹವನ್ನು ಲೇಟ್ ಮಾಡದೆ ನಾವು ಅನ್ಕೊಂಡು ನಿಶ್ಚಯ ಮಾಡಿರ್ತಕ್ಕಂಥ ಒಂದು ಮಾಸದಲ್ಲೇ ಮದುವೆಯನ್ನು ಮಾಡಬಹುದು. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಹುಡುಗ ಅಥವಾ ಹುಡುಗಿ ಇಬ್ಬರ ಜಾತಕದಲ್ಲೂ ಗುರುಬಲ ಇರಬೇಕು ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಅನಿವಾರ್ಯತೆ
ಈ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾರ್ಪಾಟುಗಳನ್ನು ಮಾಡ್ಕೊಳ್ಳೋದಾದ್ರೆ ಕನಿಷ್ಠ ಪಕ್ಷ ಇಬ್ಬರ ಜಾತಕದಲ್ಲಿ ಯಾರಾದರೂ ಒಬ್ಬರ ಜಾತಕದಲ್ಲಾದರೂ ಗುರುಬಲ ಇರಬೇಕು. ಹೀಗಿದ್ದಾಗ ಗುರುಬಲದ ಅನುಗ್ರಹದಿಂದ ಅವರ ವಿವಾಹದಲ್ಲಿ ಯಾವುದೇ ತೊಂದರೆಗಳಾಗದೆ, ಸುಮಾರು ಜನ ಮದುವೆ ಸಂದರ್ಭಕ್ಕೆ ಬಂದಿರ್ತಾರೆ, ಚೌಲ್ಟ್ರಿಗೆ ಬಂದಿರ್ತಾರೆ, ಆವಾಗ ಕೂಡ ಮದುವೆ ಕ್ಯಾನ್ಸಲ್ ಆಗಿರೋದು ನಾವು ಎಷ್ಟೋ ನೋಡಿದ್ದೀವಿ. ಆ ಥರದ್ದೇನೂ ಆಗದೆ ಈ ಥರದ್ದು ಆಗಕ್ಕೆ ಕಾರಣ ಏನಪ್ಪ ಅಂದರೆ ಇಬ್ಬರಿಗೂ ಗುರುಬಲ ಇರಲ್ಲ, ಅಂದರೆ ಇಬ್ಬರಿಗೂ ಗುರುವಿನ ಆಶೀರ್ವಾದ ಇರಲ್ಲ. ಹಾಗಾಗಿ ಗುರುವಿನ ಬಲ ಬೇಕು ಅಂತಂದರೆ ಜಾತಕವನ್ನ ಮತ್ತು ಗೋಚಾರವನ್ನ ಎರಡನ್ನೂ ನೋಡಿ ಡಿಸೈಡ್ ಮಾಡಿದಾಗ ಮುಂದಿನ ಜೀವನಕ್ಕೆ ಅನುಕೂಲವಾಗುತ್ತೆ ಅಂತ ಈ ಗುರುಬಲದ ಮುಖಾಂತರ ಹೇಳಬಹುದು. ಗುರುಜಿ, ಈಗ ಸಾಮಾನ್ಯವಾಗಿ ಏನಂತಾರೆ ಅಂದ್ರೆ ಈ ಜ್ಯೋತಿಷಿಗಳ ಹತ್ರ ಹೋದಾಗ ಜಾತಕ ತೋರಿಸಿದಾಗ ಇವ್ರಿಗೆ ಗುರುಬಲ ಇರೋದಿಲ್ಲ, ಇನ್ನೊಂದು ವರ್ಷ ಬಿಟ್ಟು, ಫಾರ್ ಎಕ್ಸಾಂಪಲ್ ಒಂದು ವರ್ಷ ಬಿಟ್ಟು ನೀವು ಹುಡುಕಿ ಗುರುಬಲ ಅವಾಗ ಕೂಡ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿಬಿಡ್ಬೇಕಾ ಮದುವೆ ಪ್ರೋಸೆಸ್ನ? ಹಂಗಾದ್ರೆ ಅವಾಗ ಇಲ್ಲ, ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಪ್ರೋಸೆಸ್ ಮಾಡ್ಬೋದು. ಹೇಗೆ ಮಾಡಬೇಕು ಅಂತಂದ್ರೆ, ಸಾಧಾರಣವಾಗಿ ನಮಗೆ ನಮ್ಮ ದೇಹದಲ್ಲಿ ನಮ್ಮ ಜಾತಕದಲ್ಲಿ ಗುರುವಿನ ಬಲ ಇಲ್ಲದೆ ಇದ್ದಾಗ ಪ್ರಕೃತಿಯಿಂದ ನಾವು ಪಡ್ಕೊಳ್ಬಹುದು. ಹೇಗೆ ಪ್ರಕೃತಿಯಿಂದ ಹೇಗೆ ಪಡ್ಕೊಳ್ಳೋದು ಅಂತಂದ್ರೆ, ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ರತ್ನಗಳಿರುತ್ತೆ. ಅಂದ್ರೆ ಈಗ ನಾವು ಗುರುವಿಗೆ ರತ್ನ ಅಂತ ಕನಕಪುಷ್ಯ ರಾಗ ಅಂತ ಹೇಳ್ತೀವಿ. ಆ ಕನಕಪುಷ್ಯ ರಾಗದ ಹರಳನ್ನ ಅವರ ತೂಕಕ್ಕೆ ಮತ್ತು ಅವರ ವಯಸ್ಸಿಗೆ ಅನುಗುಣವಾಗಿ 3 ಕ್ಯಾರೆಟ್ ಅಥವಾ 4 ಕ್ಯಾರೆಟ್ ಆ ಥರ ಅವರ ವಯಸ್ಸು ಮತ್ತೆ ತೂಕ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ರೀತಿಯಾಗಿ ನಾವು ನೋಡಿ ಕನಕಪುಷ್ಯ ರಾಗನ ಈ ಬಲಗೈನ ಒಂದು ತೋರು ಬೆರಳಿಗೆ ನಾವು ಧರಿಸೋದ್ರಿಂದ, ಅದನ್ನ ಬಂಗಾರದ ಉಂಗುರದಲ್ಲಿ ನನಗೆ ಶಕ್ತಿ ಇದೆ, ನಾನು ಲಕ್ಷಾಧಿಪತಿ, ನಾನು ಬಂಗಾರದಲ್ಲೇ ಹಾಕೊಳ್ತೀನಿ ಅಂದ್ರೆ ಫಲ ಇಲ್ಲ. ಬೆಳ್ಳಿಯ ಉಂಗುರದಲ್ಲೇ ಆ ಒಂದು ಕನಕಪುಷ್ಯ ರಾಗವನ್ನು ಹಾಕೊಳ್ಳೋದ್ರಿಂದ ಆ ಉಂಗುರ ಏನ್ ಮಾಡುತ್ತೆ, ಪ್ರಕೃತಿಲಿರ್ತಕ್ಕಂತಹ ಗುರುವಿನ ಶಕ್ತಿಯನ್ನ ಆಕರ್ಷಣೆ ಮಾಡಿ ಅದು ತಮ್ಮ ದೇಹದಲ್ಲಿ ಇಂಜೆಕ್ಟ್ ಮಾಡೋದ್ರಿಂದ ಗುರುವಿನ ಬಲ ಸಾಧಾರಣವಾಗಿ ಅವ್ರಿಗಿರುತ್ತೆ. ಯಾವುದು ಕೂಡ ನೆಗೆಟಿವ್ ಪ್ರಾಬ್ಲಮ್ಸ್ ಅವ್ರಿಗೆ ಆಗಲ್ಲ. ಅದಲ್ಲದೆ ವಿವಾಹಕ್ಕೆ ಸಂಬಂಧಪಟ್ಟಂತ ದೋಷವೂ ಬರಲ್ಲ. ಹಾಗಾಗಿ ಈ ತರದ್ದೇನಾದ್ರೂ ಸಂದರ್ಭಗಳು ನಿಮ್ಮಲ್ಲಿ ಇತ್ತಂದ್ರೆ 1 ವರ್ಷ ಆದ್ಮೇಲೆ ವಿವಾಹ ಮಾಡ್ಕೊಳ್ಳಿ, ಈಗ ಗುರುಬಲ ಇಲ್ಲ ಅಂತ ಏನಾದ್ರೂ ಜ್ಯೋತಿಷ್ಯರಿಂದ ನೀವು ಕೇಳಪಟ್ಟಾಗ ಈ ತರದ ಒಂದು ಪ್ರಕೃತಿಯಿಂದ ನೀವು ಒಂದು ಶಕ್ತಿಯನ್ನು ಪಡ್ಕೊಂಡು ಕನಕಪುಷ್ಯ ರಾಗವನ್ನ ಹಾಕೊಂಡು ತದನಂತರವಾಗಿ ವಿವಾಹ ಮಾಡ್ಕೊಳ್ತಕ್ಕಂಥ ಒಳ್ಳೆಯದು. ಅದಾದ ನಂತರ ಮದುವೆಯ ನಂತರ ನಿಮ್ಮ ಜಾತಕದ ಪ್ರಕಾರ ಕನಕಪುಷ್ಯ ರಾಗ ಬೇಕು ಅಂದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂದ್ರೆ ಅದನ್ನ ತೆಗೆದು ಬಿಡಬೇಕು. ಯಾಕಂದ್ರೆ ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ವಿವಾಹಕ್ಕೋಸ್ಕರ ಮಾತ್ರ ಆ ಕನಕಪುಷ್ಯ ರಾಗವನ್ನು ಹಾಕೊಂಡು ಆಫ್ಟರ್ ಮ್ಯಾರೇಜ್ ನೀವು ಜಾತಕವನ್ನ ನೋಡಿ ಬೇಕು ಅಂದ್ರೆ ಧರಿಸ್ಕೊಂಡು ಕಂಟಿನ್ಯೂ ಮಾಡ್ಬೋದು, ಬೇಡ ಅಂದ್ರೆ ಅದನ್ನ ತೆಗೆದುಬಿಟ್ಟು ಮುಂದಿನ ಒಂದು ಜೀವನಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಗುರುಜಿ, ಇನ್ನು ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂದ್ರೆ ಒಂದು ಟೈಮ್ ಪೀರಿಯಡ್, 3 ತಿಂಗಳು ಇಂಥವ್ರಿಗೆ ಗುರುಬಲ ಇರುತ್ತೆ, ಆಮೇಲೆ ಮತ್ತದು ಹೊರಟೋಗ್ಬಿಡುತ್ತೆ ಅಂತಾರೆ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ 3 ತಿಂಗಳ ಅವಧಿಯಲ್ಲಿ ಮದುವೆ ಆಗಿಲ್ಲ ಅಂದ್ರೆ, ಗುರುಬಲ ಇದ್ರೂ ಕೂಡ ಒಂದೊಂದ್ಸತಿ ಮದುವೆ ಆಗೋದಿಲ್ಲ. ಅದು ಯಾವ ಕಾರಣಕ್ಕಾಗಿ? ಗುರುಬಲ ಇದ್ರೂ ಮದುವೆ ಆಗಿಲ್ಲ ಅಂತಂದ್ರೆ ನಾವು ಜಾತಕವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಯಾಕೆಂದ್ರೆ ನಾವು ಸುಮಾರು ಎಪಿಸೋಡ್ಗಳಿಂದ ಮಾತಾಡ್ತಾ ಬಂದಿದ್ದೀವಿ, ವಿವಾಹಕ್ಕೆ ಆಗುವಂತಹ ಒಂದು ತೊಂದರೆಗಳೇನು, ಯಾವ ಗ್ರಹ ಕೆಟ್ಟಿದ್ರೆ ತೊಂದರೆ ಆಗುತ್ತೆ. ಹಲವಾರು ಜನಕ್ಕೆ ಎಂಗೇಜ್ಮೆಂಟ್ಗಳು ಆಗೋಗಿ ಎಷ್ಟೋ ಒಂದು 3-4 ಬಾರಿ ಎಂಗೇಜ್ಮೆಂಟ್ ಆಗಿ ಸ್ಟಾಪ್ ಆಗಿ 4-5ನೇ ಬಾರಿ ವಿವಾಹ ಆಗಿದ್ದನ್ನು ನಾವು ನೋಡಿದ್ದೀವಿ. ಮತ್ತೆ ಇನ್ನೇನು ಮಾಂಗಲ್ಯ ಕಟ್ಟೋದಕ್ಕೆ ಕೆಲವು ಗಂಟೆಗಳ ಕಾಲ ಸಮಯ ಇರುತ್ತೆ, ಆ ಸಮಯದಲ್ಲೂ ಮದುವೆ ನಿಂತೋಗಿದ್ದು ನಾವು ನೋಡಿದ್ದೇವೆ. ಜೊತೆಗೆ ಮುಖ್ಯವಾಗಿ ನಾವು ನೋಡೋದಾದ್ರೆ ಒಂದು ಹೆಣ್ಣಿಗೆ ಅಥವಾ ಒಂದು ಗಂಡಿಗೆ 5 ಜಾತಕ ನೋಡುವಂಥದ್ದು ಸರಿ, 10 ಜಾತಕ ನೋಡುವಂಥದ್ದು ಸರಿ, 50 ಜಾತಕ, 100 ಜಾತಕ, 200 ಜಾತಕಗಳನ್ನ ಕೂಡ ನೋಡಿ ತದನಂತರವಾಗಿ ಮದುವೆ ಮಾಡಿದಂಥ ಎಷ್ಟೋ ಉದಾಹರಣೆಗಳು ಕೂಡ ಇದೆ. ಯಾಕೆಂದ್ರೆ ಈಗಿನ ಕಾಲಕ್ಕೆ ಏನಾಗುತ್ತೆ, ಉದಾಹರಣೆಗೆ ಯಾವುದೋ ಒಂದು ಹುಡುಗಿ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾಳೆ, ಅಂದ್ರೆ ವೇದಾಭ್ಯಾಸ ಮಾಡಿರ್ತಾಳೆ ಅಥವಾ ಜ್ಯೋತಿಷ್ಯ ಜ್ಞಾನವನ್ನು ಕಲ್ತಿರ್ತಾಳೆ, ಬರುವಂತ ಹುಡುಗನ ಜಾತಕ ತಾನೇ ನೋಡ್ತಾಳೆ. ಈಗ ಎಷ್ಟೋ ಈ ತರದ ಉದಾಹರಣೆಗಳು ಜಾತಕ ನಮ್ಮಲ್ಲಿ ಬಂದಿವೆ. ಆಕೆ ನೋಡೋದು ನ್ಯೂಮರಾಲಜಿ ಪ್ರಕಾರ, ನನಗೆ ನನ್ನ ಒಂದು ಸಂಖ್ಯೆಯ ಪ್ರಕಾರ ಹುಡುಗನ ಸಂಖ್ಯೆ ಇಲ್ಲ. ಕೆಲವೊಂದಿಷ್ಟು ಪೋಷಕರು ಬಂದು ಕೇಳ್ತಾರೆ, ಗುರುಗಳೇ ನನ್ನ ಮಗಳು ನ್ಯೂಮರಾಲಜಿ ಕಲ್ತು ಬಿಟ್ಟಿದ್ದಾಳೆ, ಯಾವುದೇ ಕಾರಣಕ್ಕೂ ಕೂಡ ಹುಡುಗನನ್ನು ಒಪ್ತಾ ಇಲ್ಲ, ಹುಡುಗ ನನಗೆ ಕೆಟ್ಟವನಾದ್ರೂ ಪರವಾಗಿಲ್ಲ, ನನ್ನನ್ನು ನೋಡಕ್ ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗಿ ನನಗೇನಾದ್ರೂ ನನ್ನ ನಂಬರ್ಗೆ ಅನುಕೂಲವಾಗುವಂತ ಲಕ್ಕಿ ನಂಬರ್ ಬಂದ್ರೆ ಮದುವೆ ಆಗ್ತೀನಿ ಅಂತಾರೆ. ಇದು ತುಂಬಾ ಅವರು ಅರ್ಧಂಬರ್ಧ ಬೇಸಿಕ್ ನ್ಯೂಮರಾಲಜಿನ ಕಲ್ತು ಡಿಸೈಡ್ ಮಾಡಬಾರದು. ಹಾಗಾಗಿ ಜ್ಯೋತಿಷ್ಯರ ಬಳಿಗೆ ಹೋಗಲೇಬೇಕು. ಈ 3 ತಿಂಗಳು 4 ತಿಂಗಳು ಅವಧಿಯಲ್ಲಿ ಏನಾದರೂ ಗುರುಬಲ ಇದ್ದು ವಿವಾಹವಾಗ್ತಾ ಇಲ್ಲ ಅಂದ್ರೆ ಅದಕ್ಕೇನೋ ಬೇರೆ ಕಾರಣಗಳು. ಏನ್ ಪರಿಹಾರ ಇದೆ, ಏನ್ ಸಮಸ್ಯೆ ಆಗುತ್ತೆ, ನಿಮ್ಮ ಹತ್ರ ಮಾತಾಡ್ತೀನಿ ಗುರುಜಿ. ಒಬ್ರು ಕಾಲರ್ ಹಿಡಿದಾರೆ, ಮಾತಾಡ್ಸ್ಬೋಣ. ಮೈಸೂರಿಂದ ಗಾಯತ್ರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ, ಸೌಮ್ಯಶ್ರೀ ಅಂತ. ಹುಟ್ಟಿದ ದಿನಾಂಕ ಸಮಯ ತಿಳಿಸಿಮ್ಮ. 9ನೇ ತಾರೀಕು 7ನೇ ತಿಂಗಳು 89, ರಾತ್ರಿ 11:15. ಏನ್ ಸಮಸ್ಯೆ ಆಗ್ತಿದೆ ಅಮ್ಮ? ಮದ್ವೆ ವಿಳಂಬ ಆಗ್ತೈತೆ, ತೊಂದರೆಗಳಾಗೈತೆ, ಅದ್ರ ಬಗ್ಗೆ ವಿಚಾರಿಸೋಣ. ಆಯ್ತು, ಗುರುಜಿ ಇದಾರೆ, ಮಾತಾಡ್ತಾರೆ. ನಮಸ್ಕಾರಮ್ಮ. ನಮಸ್ತೆ. ಯಾವ ಊರಲ್ಲಿ ಅವರು ಹುಟ್ಟಿರೋದಮ್ಮ? ಅವರು ಹುಣಸೂರು ಪಕ್ಕ ಒಂದು ಹಳ್ಳಿ. ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದಾರ, ಕನ್ಯಾ ರಾಶಿಯಲ್ಲಿ. ಕನ್ಯಾ ರಾಶಿ. ಹೇಳಿ ತಾಯಿ, ಏನ್ ವಿಚಾರ ಆಗಿತ್ತು? ಈಗ ವಿವಾಹಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀರಾ?
ಅಯ್ಯೋ ತುಂಬಾ ದಿವಸದಿಂದಾನು ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಎಂಗೇಜ್ಮೆಂಟ್ ಗಂಟ ಆಗಿ ಬಂದು ನಿಂತೋಯ್ತು. ಎಂಗೇಜ್ಮೆಂಟ್ ಆಯ್ತಾ ಅಥವಾ ಎಂಗೇಜ್ಮೆಂಟ್ ಆಗಕ್ಕೂ ಮೊದಲು ಹಾಗೆ ಕಿತ್ತೋಯ್ತು. ಹಾಗೆ ನಿಂತೋಯ್ತು. ಸರಿ ಸರಿ. ನೋಡಿ, ಆಕೆ ಜಾತಕವನ್ನ ನೋಡೋದಾದ್ರೆ ಆಕೆಗೆ ಈಗ ನಡೀತಾ ಇರ್ತಕ್ಕಂಥ ದಶೆ ಅಂತಂದ್ರೆ ವಿಶೇಷವಾಗಿ ರಾಹು ದಶೆ ನಡೀತಾ ಇದೆ. ರಾಹು ದಶೆ, ಶನಿ ದಶೆ, ಕುಜ ದಶೆ, ರವಿ ದಶೆ, ಈ 4 ದಶೆನ ನಾವು ಪಾಪಗ್ರಹದ ದಶೆ ಅಂತ ಹೇಳ್ತೀವಿ. ಈ ದಶೆಯಲ್ಲಿ ಸಾಧಾರಣವಾಗಿ ಏನೇ ಕೆಲಸ ಮಾಡಕ್ ಹೋದ್ರೂ ಕೂಡ ಸ್ವಲ್ಪ ಅವರಿಗೆ ಅಪಘಾತಗಳು ಅಂತಂದ್ರೆ ಸ್ಟಾಪ್ ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜಾತಕ ಅನ್ನೋಂಥದ್ದು ಒಂದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ತುಂಬಾ ಮುಖ್ಯವಾದಂತ ವಿಚಾರ. ಹೀಗೆ ನೋಡಿ, ಈಗ ನಿಮ್ಮ ಮಗಳಿಗೆ ಎಂಗೇಜ್ಮೆಂಟ್ ಆಗಿ ಸ್ಟಾಪ್ ಆಗಿದೆ ಅಂತೀರ, ಆ ಹುಡುಗನಿಗೂ ಎಂಗೇಜ್ಮೆಂಟ್ ಆಗಿ ಸ್ಟಾಪ್ ಆಗಿರುತ್ತೆ ಅಲ್ವಾ. ಹಾಗಾಗಿ ಜಾತಕವನ್ನ ನಾವು ಎಂಗೇಜ್ಮೆಂಟ್ ಮೊದಲೇ ನೀವು ಹೆಸರು ಬಲ ನೋಡ್ಬೇಕಾದ್ರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಆಕೆ ಜಾತಕ ಪ್ರಕಾರ ಶುಕ್ರ ತುಂಬಾ ವೀಕ್ ಆಗಿದ್ದಾನೆ, ಗುರುವಿನ ಬಲವೂ ಕೂಡ ಆಕೆಗೆ ಇಲ್ಲ. ಹಾಗಾಗಿ ಈ ಶುಕ್ರವನ್ನ ಬಲಪಡಿಸ್ಕೊಳ್ಬೇಕಾದ್ರೆ ಕೆಲವೊಂದಿಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಮೇಲಿನ ಬೇಸಿಕ್ ಸರಳ ಪರಿಹಾರ ಅಂತಂದ್ರೆ ದುರ್ಗಾದೇವಿಗೆ ರಾಹುಕಾಲದಲ್ಲಿ ಪ್ರತಿ ಶುಕ್ರವಾರ ದೀಪ ಹಚ್ಚೋದು ನಾವು ಬೇಸಿಕ್ ಪರಿಹಾರ ಅಂತ ಹೇಳ್ತೀವಿ. ಅದಲ್ಲದೆ ಜಾತಕವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ಮುಖ್ಯವಾದ ಪರಿಹಾರ ಏನು ಅಂತ ಹೇಳಬಹುದು. ಅದನ್ನು ಹೇಳಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಾಗುತ್ತಾಯಿ. ಅದನ್ನ ಮಾಡಿ ಶುಭವಾಗುತ್ತೆ. ಧನ್ಯವಾದಗಳು ಗಾಯತ್ರಿ ಅವರಿಗೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಗುರುಬಲ ಇದ್ರೂ ಕೂಡ ಕೆಲವೊಂದ್ಸತಿ ಮದುವೆ ಆಗೋದಿಲ್ಲ, ಒಂದಿಷ್ಟು ಸಮಸ್ಯೆಗಳು ಬರಬಹುದು, ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ತಾ ಇದ್ರು. ಗುರುಜಿ, ಗುರುಬಲಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಕೆ ಮುಂಚೆ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಳ್ಳೋಣ. ಭಾಗ್ಯ ಅಂತ ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ. ಹುಟ್ಟಿದ ದಿನಾಂಕ ಹಾಗೇನೆ ಸಮಯ ಹೇಳಿಮ್ಮ. 6/4/92. ಹಾ, 10/2 ಸೋಮವಾರ ಹುಟ್ಟಿರೋದು. ಬೆಳಿಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. ಏನ್ ಸಮಸ್ಯೆ ಆಗ್ತಾ ಇದೆ? ಅದೇ ಮದ್ವೆ ಲೇಟ್ ಆಗ್ತಾ ಐತೆ. ಹಾ, ನಾವೊಂದ್ 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ. ಹೌದಾ? ಸರಿ, ಗುರುಜಿ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. 2 ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ತಾಯಿ? ಹೌದು. ಏನಾಗುತ್ತೆ? ಏನ್ ಮಾತಾಡ್ತಾ ಇದ್ದಾರೆ? ಅವರೇ ಬೇಡ ಅಂತಿದ್ದೀರಾ ಅಥವಾ ನೀವು ಬೇಡ ಅಂತ ಇದ್ದೀರಾ? ಇಲ್ಲ, ಯಾವ ಬರ್ತಾರೆ ನೋಡ್ತಾರೆ. ನಮಗ್ ಸೆಟ್ ಆದ್ರೆ ಅವ್ರಿಗೆ ಮ್ಯಾಚ್ ಆಗಲ್ಲ, ಅವ್ರಿಗೆ ಸೆಟ್ ಆದ್ರೆ ನಮಗ್ ಮ್ಯಾಚ್ ಆಗಲ್ಲ. ನೋಡಿ, ನಿಮ್ಮ ಮಗಳ ಜಾತಕವನ್ನು ನೋಡಿದಾಗ ಈಗ ಏನಾಗುತ್ತೆ ಅಂದ್ರೆ, ಹುಡುಗಿ ಅಂದವಾಗಿದ್ರೂ ಸಹ ಹುಡುಗನ ಮುಖಕ್ಕೆ ಆತ ನೋಡುವಂಥ ದೃಷ್ಟಿಯಲ್ಲಿ ಕುರೂಪಿಯಾಗಿ ಕಾಣ್ತಾಳೆ. ಇದನ್ನು ನೀವು ಕೇಳಿರ್ತೀರಾ. ಯಾಕೆ ಕಾರಣ ಅಂತಂದರೆ, ಆ ಹುಡುಗಿಯ ಕೆಲವೊಂದು ಜಾತಕದಲ್ಲಿ ಕೆಲವೊಂದು ದೋಷಗಳಿದ್ರೆ ಆ ಥರದ್ದು ನಾವು ಕಾಣಬಹುದು. ಸುಮಾರು ಜನ ನೀವು ನೋಡಿರ್ಬೋದು, ಹುಡುಗಿ ತುಂಬ ಚೆನ್ನಾಗಿರ್ತಾಳೆ, ಹುಡುಗ ಕಪ್ಪಗಿರ್ತಾನೆ, ಆ ಥರದ್ದು ಜೋಡಿಗಳನ್ನು ನಾವು ನೋಡಿದ್ದೀವಿ. ಕಾರಣ ಏನಂತಂದರೆ, ಆ ಹುಡುಗಿಗೆ ಆ ಕಪ್ಪಗಿರ್ತಕ್ಕಂಥ ಹುಡುಗನೇ ಮನ್ಮಥ ರೀತಿಯಾಗಿ ಕಾಣ್ತಾ ಇರ್ತಾನೆ. ಅದು ಕೂಡ ಕಾರಣವಾಗುತ್ತಮ್ಮ. ಹಾಗೆ ನಿಮ್ಮ ಮಗಳ ಜಾತಕವನ್ನು ನೋಡಿದಾಗ ಏಕಾದಶದಲ್ಲಿ ಶುಕ್ರ ಇದ್ದಾನೆ, ಅಂದರೆ ಭಾಳ ಉಚ್ಚ ಸ್ಥಾನದಲ್ಲಿ. ಮೀನದಲ್ಲಿ ಶುಕ್ರ ಇದೆ ಅಂದರೆ ಉಚ್ಚ ಸ್ಥಾನ, ಪ್ಲಸ್ ಏಕಾದಶ ಅಂದರೆ ಲಾಭಸ್ಥಾನ. ಶುಕ್ರನಿಂದ ಯಾವ ತೊಂದರೆ ಇಲ್ಲ, ಮದುವೆಗೆ ಸಂಬಂಧಪಟ್ಟಂತ ಯಾವ ದೋಷವಿಲ್ಲ. ಆದರೆ ಈಕೆಗೆ 12ನೇ ಮನೇಲಿ ಚಂದ್ರ ಅಂತ ಹೇಳ್ತೀವಿ. ಈಕೆನೇ ಸ್ವಲ್ಪ ಏನೋ ಲೇಟ್ ಮಾಡ್ತಾ ಇದ್ದಾರೆ, ಬೇಡ ಅಂತ ಇದ್ದಾರೆ, ಈ ಥರದ್ದು ನನಗೆ ಅನಿಸ್ತಾ ಇದೆ ಆಕೆ ಜಾತಕ ನೋಡಿದಾಗ. ಆದರೂ ಸಹ ಕೆಲವೊಂದು ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದ್ರಿಂದ ಈ ಒಂದು ದೋಷವು ನಿವೃತ್ತಿ ಆಗುತ್ತೆ. ಒಂದು ಪಾರ್ವತಿ ಸ್ವಯಂವರ ಜಪ ಮತ್ತು ಹೋಮವನ್ನು ಮಾಡಿಸಿಮ್ಮ. ನಿಮ್ಮ ಮಗಳ ಕೈಯಲ್ಲೇ ಆ ಜಪವನ್ನು ಮಾಡಿಸಿ, ಪುರೋಹಿತರನ್ನ ಕರೆಸಿ ಹೋಮ ಮಾಡಿಸಿ. ಹಾಗೇನೋ ಶಕ್ತಿ ಇಲ್ಲಾಂದ್ರೆ ಕೇವಲ ಜಪವನ್ನಾದರೂ ಮಾಡಿಸಿ, ಅದರಿಂದ ಒಳ್ಳೇದಾಗುತ್ತೆ. ನಿಮ್ಮ ಮನೆ ಅಕ್ಕಪಕ್ಕ ಜ್ಯೋತಿಷ್ಯರು, ಅರ್ಚಕರು ಯಾರಾದರೂ ಇದ್ದರೆ ಅವ್ರ ಕೈಯಲ್ಲಿ ಆ ಮಂತ್ರವನ್ನು ಬರೆಸ್ಕೊಂಡು ಅದನ್ನು ಜಪ ಮಾಡಿಸಿ, ಖಂಡಿತವಾಗ್ಲೂ ವಿವಾಹ ಆಗುತ್ತೆ. ಶುಭವಾಗಲಿ. ಧನ್ಯವಾದಗಳು ಭಾಗ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಹಾವೇರಿಯಿಂದ ರೂಪಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕ ಬಗ್ಗೆ ಕೇಳಿ. ಅಕ್ಕ ಬಗ್ಗೆನಾ? ಸರಿ, ಹುಟ್ಟಿದ ದಿನಾಂಕ ಹಾಗೇನ ಸಮಯ ಹೇಳಿ. 25/6. ಹಾ, 82. 82? ಹಾ, ಸರಿ. ಸಮಯ ರಾತ್ರಿ 2 ಗಂಟೆ, ಶುಕ್ರವಾರ. ಸರಿ, ಏನ್ ಸಮಸ್ಯೆ ಆಗ್ತಾ ಇದೆ? ಮದುವೆ. ಓಕೆ, ಗುರುಜಿ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರಮ್ಮ. ಹಲೋ, ನಮಸ್ತೆ. ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ ಹುಟ್ಟಿದ್ದಾರಾ? ಆಶ್ಲೇಷ ನಕ್ಷತ್ರ, ದೋಷ ನಕ್ಷತ್ರ ಅಂತ ತುಂಬಾ ವಿಳಂಬ ಮಾಡ್ತಾ ಇದ್ದಾರಮ್ಮ ತಾಯಿ. ಈಗೇನು ಪರಿಸ್ಥಿತಿ? ಜಾತಕವನ್ನ ನೋಡ್ತಾ ಇದ್ದಾರಾ ಹೇಗೆ? ಜಾತಕ ನೋಡ್ತಾ ಇದ್ದಾರೆ, ಆದ್ರೆ ಮನೆಗೆ ಬರ್ತಾರೆ, ಯಾರು ಏನು ಹೇಳ್ತಿಲ್ಲ ವಾಪಸ್. ಯಾರು ಹೇಳ್ತಾ ಇಲ್ಲ, ಮದುವೆಗೆ ಒಪ್ಕೊಂತ ಇಲ್ಲ ಯಾರು ಅಲ್ವಾ? ಸರಿಮ್ಮ. ನೋಡಿ, ಆಕೆ ಜಾತಕದ ಪ್ರಕಾರ ಖಂಡಿತವಾಗ್ಲೂ ಕೆಲವೊಂದು ಗ್ರಹಗಳ ಅನುಕೂಲ ಆಕೆಗೆ ಇಲ್ಲ. ಒಂದು ಎರಡನೇ ಪ್ರಶ್ನೆ, ಕೆಲವೊಂದು ಜಾತಕದಲ್ಲಿ ಫಲ ಹೇಳಿದ್ರೆ ಭಯ ಆಗುತ್ತೆ. ಆದರೂ ಕೂಡ ನಾವು ಅದನ್ನು ಆಪೋಸಿಟ್ ಆಗಿ ಹೇಳ್ತಾ ಇರ್ತೀವಿ. ಆದರೂ ನೀವು ಆ ದೋಷಗಳನ್ನು ಕೆಲವೊಂದು ಪರಿಹಾರ ಮಾಡಿಕೊಳ್ಳೇಬೇಕು. ಮುಖ್ಯವಾಗಿ ಆಶ್ಲೇಷ ನಕ್ಷತ್ರ ಇದೆ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳನ್ನು ಸಾಧಾರಣವಾಗಿ ಮದುವೆ ಮಾಡೋಕ್ಕೆ ಮುಂಚೆ ಮಾವ ಇಲ್ಲದೆ ಇರತಕ್ಕಂಥ ಮನೆ ಕೊಡಬೇಕು ಅಂತ ಪ್ರತೀತಿ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಕೆಲವೊಂದು ಪಾದಗಳನ್ನು ನೋಡಬೇಕು. ಅದನ್ನು ಯಾರೂ ನೋಡ್ತಾ ಇಲ್ಲ, ನಂಬಿಕೆ ಇಲ್ಲ, ಎಲ್ಲರಿಗೂ ಮೂಢನಂಬಿಕೆ ಜಾಸ್ತಿ ಆಗಿಬಿಟ್ಟಿದೆ. ಇರಲಿ, ಈಕೆ ನಕ್ಷತ್ರ ಪ್ರಕಾರ, ಈಕೆ ಜಾತಕದ ಪ್ರಕಾರ ಆಕೆಗೆ ಒಮ್ಮೆ 9 ಗ್ರಹಗಳಿಗೂ ಒಂದೊಂದು ಶಾಂತಿಯನ್ನು ಮಾಡಿಸ್ಬೇಕಾಗುತ್ತಮ್ಮ. ಒಂದು ನವಗ್ರಹ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ.
ಮಾಡ್ಕೊಳ್ಳಿ ಮನೆಯಲ್ಲಿ, ಕ್ರಮಬದ್ಧವಾಗಿ ಮಾಡಿಸಿ ಒಂದು ಸಲ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯ ಅಥವಾ ಕಾಳಹಸ್ತಿ ಈ ಥರ ವಿವಾಹ ಸಂಬಂಧಪಟ್ಟಂತಹ ಪರಿಹಾರ ಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಿದಾಗ ಆಕೆಯ ದೋಷ ನಿವೃತ್ತಿ ಆಗುತ್ತೆ, ಶೀಘ್ರವಾಗಿ ವಿವಾಹ ಆಗುತ್ತಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ರೂಪ ಅವರು ಕರೆ ಮಾಡಿದ್ದಕ್ಕಾಗಿ. ಬೆಳಗಾವಿಯಿಂದ ಗಣೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಇನ್ನೊಂದ್ಸಲಿ ಹೇಳಿ ಸರ್. ಮೇಡಮ್ ಡೇಟ್ 18/8/1982 ಇನ್ನೊಂದ್ಸತಿ ಹೇಳಿ ಸರ್. 18/8/1982 ಮೇಡಮ್. 1982ನಾ? ಹಾ, ಓಕೆ, ಸಮಯ ಹೇಳಿ ಸರ್. ಸಮಯ ರಾತ್ರಿ 9:26 ಮೇಡಮ್. 9:26. ಹಾ, ಓಕೆ ಸರ್, ಏನಕ್ಕೆ ಸಂಬಂಧಪಟ್ಟ ಕೇಳಬೇಕಾಗಿತ್ತು? ಮ್ಯಾರೇಜ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರಪ್ಪ. ಹಾ, ನಮಸ್ಕಾರ ಗುರುಜಿ. ಹೇಳಿ, ಏನು ವಿವಾಹದ ಬಗ್ಗೆ ಏನು ಕೇಳಬೇಕಿತ್ತು? ಮ್ಯಾರೇಜ್ ಒಟ್ಟ ಸ್ಟಾರ್ಟ್ ಆಯ್ತಲ್ಲ ಸರ್. ವಿವಾಹ ಈಗ ನಿಮ್ಗೆ ಅನುಕೂಲ ಆಗ್ತಾ ಇಲ್ವಾ, ಹೇಗೆ? ಹಾ ಹಾ, ಇಲ್ಲ ಅನುಕೂಲ ಆಗ್ತಲ್ಲ. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಿದ್ದೀರಾ? ಈಗ 2-3 ವರ್ಷದಿಂದ ಪ್ರಯತ್ನ ಮಾಡಿ ಒಟ್ಟ ಆಗ್ತಲ್ಲ. 2-3 ವರ್ಷದಿಂದ ಪ್ರಯತ್ನ ಪಟ್ಟರು ನಿಮ್ಮ ಮದುವೆ ಆಗ್ತಿಲ್ಲ ಅಲ್ವಾ? ಹಾ, ಆಗ್ತಲ್ಲ. ನೋಡಿ, ನಿಮ್ಮ ಜಾತಕವನ್ನು ಒಮ್ಮೆ ಜ್ಯೋತಿಷ್ಯರ ಬಳಿ ತೋರಿಸಿದ್ದೀರಾ, ಇನ್ನ ಇಲ್ವಾ? ತೋರಿಸಿದಂತೆ ತೋರಿಸಿದಾಗ ಏನು ಹೇಳ್ತಾ ಇದ್ದಾರೆ? ಸ್ವಲ್ಪ ದೋಷ ಇರ್ತೈತಿ ಹೇಳಿದ್ರೆ ಅದು ಪೂಜಾ ಮತ್ತು ಹೋಮ ಇದು ಉಗ್ರ ಬೇರೆ ಕೊಟ್ಟಿದ್ರೆ ಅದನ್ನ ಕೇಳೋ ಪ್ರಯತ್ನ ಮಾಡಿ ಒಟ್ಟ ಆಗ್ತಲ್ಲ. ಎಲ್ಲ ಪರಿಹಾರ ಮಾಡ್ಕೊಂಡಿದ್ದೀರಲ್ವಾ? ಮಾಡ್ಕೊಂಡು ನೋಡಿ, ನಿಮ್ಮ ಜಾತಕದ ಪ್ರಕಾರ ನಿಮಗೆ ಲೇಟ್ ಮ್ಯಾರೇಜ್ ಅಂತ ಹೇಳ್ತೀವಿ. ಕಾಳಸರ್ಪ ದೋಷ ಇರ್ತಕ್ಕಂಥವ್ರಿಗೆ 33 ವರ್ಷದ ನಂತರ ವಿವಾಹ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಆದರೂ ಆ 33 ವರ್ಷ ದಾಟಿದ್ರು ಇನ್ನೂ ನಿಮ್ಗೆ ಮದುವೆ ಆಗಿಲ್ಲ ಅಂತಂದ್ರೆ ಎಲ್ಲೋ ಆ ದೋಷ ಪರಿಹಾರ ಆಗಿಲ್ಲ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ಇನ್ನೊಂದ್ಸಲ ಕಾಳಸರ್ಪ ದೋಷವನ್ನು ಪರಿಹಾರ ಮಾಡಿಕೊಂಡು ಆಮೇಲೆ ಪ್ರಯತ್ನ ಪಡಿ, ಖಂಡಿತವಾಗ್ಲೂ ನಿಮ್ಗೆ ವಿವಾಹ ಆಗುತ್ತೆ. ವಿವಾಹದಲ್ಲಿ ಯಾವುದೇ ದೋಷ ಇಲ್ಲ. ಮೊದಲನೇ ಸರ್ಕಲ್ ಕ್ಲಿಯರ್ ಆಗಿದೆ. 2ನೇ ಸರ್ಕಲ್ ಅಂದ್ರೆ 33 ವರ್ಷಕ್ಕೆ ಮೊದಲನೇ ಸರ್ಕಲ್ ಕ್ಲಿಯರ್ ಆದರೆ ಕಾಳಸರ್ಪದ್ದು, 2ನೇ ಸರ್ಕಲ್ ಪ್ರಾರಂಭದಲ್ಲೇ ನಿಮಗೆ ವಿವಾಹ ಆಗಬೇಕು. ಇಷ್ಟು ವಿಳಂಬ ಆಗಿದೆ ಅಂದ್ರೆ ಖಂಡಿತ ದೋಷ ಪರಿಹಾರ ಆಗಿಲ್ಲ. ಇನ್ನೊಮ್ಮೆ ಪರಿಹಾರ ಮಾಡ್ಕೊಳ್ಳಿ, ಶುಭವಾಗುತ್ತಪ್ಪ. ಒಳ್ಳೇದಾಗ್ಲಿ. ಧನ್ಯವಾದಗಳು ಗಣೇಶ್ ಅವರು ಕರೆ ಮಾಡಿದ್ದಕ್ಕಾಗಿ. ತುಮಕೂರಿನಿಂದ ಕೋಕಿಲ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 22/12/85. ಹಾ, ಸಮಯ ಬೆಳಿಗ್ಗೆ 6:40. 6:40. ಮದ್ವೆಗೆ ಸಂಬಂಧಪಟ್ಟಂತೆ ಅಲ್ವಾ? ಮದ್ವೆಗೆ ಸಂಬಂಧ. ಆಯ್ತು, ಗುರೂಜಿ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರ ತಾಯಿ. ಹಲೋ, ನಮಸ್ಕಾರ, ಹೇಳಿಮ್ಮ. ಗುರುಜಿ, ಅದೇ ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ ಗುರುಜಿ, ಎಟ್ಟಾಗ್ತಾ ಇಲ್ಲ. ಅಲ್ಲಮ್ಮ, ಈಗ 85ನೇ ಇಸ್ವಿಯಲ್ಲಿ ಹುಟ್ಟಿದ್ದೀರಾ, ಇನ್ನೂ ಕೂಡ ನಿಮ್ಗೆ ಅನುಕೂಲ ಆಗ್ಲಿಲ್ವಾ? ಇಲ್ಲ ಗುರುಜಿ, ಅದೇ ನಮಗೆ ಇಷ್ಟ ಆದ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಇಷ್ಟ ಆದ್ರೆ ನಮಗಾಗಲ್ಲ. ಅಂದ್ರೆ ನೀವೇ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಜಾಸ್ತಿ, ಹೇಗೆ? ಹಾಗೇನಿಲ್ಲ ಗುರುಜಿ. ನೋಡಿ, ನಿಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಅನ್ನುವಂಥದ್ದು ಗೊತ್ತಿರುತ್ತಲ್ವ ನಿಮ್ಗೆ? ಕುಜ ದೋಷ ಇದೆ ಅಂತ ಹೇಳಿದ್ರು. ಕುಜ ನೀಚನಾಗಿದ್ದಾನೆ. 4ನೇ ಮನೆ ಕುಜ ನೀಚನಾಗಿದ್ದಾನೆ. ಆ ಕುಜ ನೀಚನ ಜೊತೆಗೆ ಅವನು ದೋಷವನ್ನು ಕೊಟ್ಟಿದ್ದಾನಮ್ಮ. 4ನೇ ಮನೆ ದೋಷ ಅಂತ ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ, ಕುಜ ದೋಷ. ಆ ದೋಷ ಮತ್ತೆ ಸರ್ಪದೋಷ 2 ದೋಷವೂ ಮಿಕ್ಸ್ ಆಗಿದ್ದಾಗ ಸ್ವಲ್ಪ ಲೇಟ್ ಮ್ಯಾರೇಜ್ ಅಂತ ಹೇಳ್ತೀವಿ. ಆದ್ರೂ ತೀರಾ ಲೇಟ್ ಆಗ್ತಾ ಇದೆ. ಹಾಗಾಗಿ ಇನ್ನೊಮ್ಮೆ ನೀವು ಜ್ಯೋತಿಷ್ಯರ ಬಳಿ ಜಾತಕವನ್ನು ತೋರಿಸ್ಕೊಳ್ಬೇಕಾಗುತ್ತೆ. ನಾವು ಮೇಲ್ಮೇಲೆ ನೋಡಿದಾಗ ಈ ಫಸ್ಟ್ ಏಡ್ ಅಂತ ಏನ್ ಹೇಳ್ತೀವಿ, ಪ್ರಥಮ ಚಿಕಿತ್ಸೆಯನ್ನ ಕೊಡಬಹುದೇ ಹೊರತು ಸಂಪೂರ್ಣವಾಗಿ ನಾವು ಜಾತಕವನ್ನ ಅನಾಲಿಸಿಸ್ ಮಾಡಿ ಹೇಳಬೇಕಾದ್ರೆ ಅದಕ್ಕೊಂದು 20 ನಿಮಿಷ ಆಗ್ಬೋದು ಅಥವಾ 30 ನಿಮಿಷ ಆಗ್ಬೋದು. ಹಾಗಾಗಿ ಜಾತಕವನ್ನ ಮೇಲ್ಮೇಲೆ ನೋಡಿದಾಗ ನಿಮ್ಮ ದೋಷ ಅಂತೂ ಇದೆ, ಅದನ್ನ ಪರಿಹಾರ ಮಾಡ್ಕೊಂಡಿದ್ದೀರಾ. ಆದ್ರೂ ವಿವಾಹವಾಗ್ತಲ್ಲ ಅಂದ್ರೆ ಇನ್ನೇನೋ ಸಮಸ್ಯೆ ಇರ್ಬೋದು. ಈಗಾಗಲೇ ಮಾತಾಡ್ತಾ ಇದೀವಿ ಗುರುಬಲ ಅನ್ನುವಂಥದ್ದು. ಹಾಗೆ ಗುರುಬಲ, ಶುಕ್ರಬಲ ಮತ್ತೆ ಕುಜಬಲ, ಈ ಬಲಗಳನ್ನು ನೋಡ್ಬೇಕಾಗತ್ತೆ. ಹಾಗಾಗಿ ಜಾತಕವನ್ನು ಒಮ್ಮೆ ನೇರವಾಗಿ ಭೇಟಿ ಕೊಟ್ಟು ನೋಡಿಸಿದಾಗ ಮಾತ್ರ ಅದು ಪರಿಹಾರ ಹೇಳಲಿಕ್ಕೆ ಸಾಧ್ಯ ಆಗುತ್ತಮ್ಮ. ಆದ್ರೂ ಕೂಡ ಸರ್ಪದೋಷ ಮತ್ತೆ ಕುಜದೋಷನ ಪರಿಹಾರ ಮಾಡ್ಕೊಳ್ಳಿ, ಮದುವೆ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೇದಾಗುತ್ತಮ್ಮ. ಶುಭವಾಗ್ಲಿ. ಧನ್ಯವಾದಗಳು ಕೋಕಿಲ ಅವರೇ. ಈಗ ಬೆಂಗಳೂರಿನಿಂದ ತ್ಯಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಮೇಡಮ್, ಅನು ಅಂತ. ಹಾ. 15/5/94. ಹಾ. ಭಾನುವಾರ 3:20 PM. ಹಾ, ಸರಿ ಸರ್. ಮದ್ವೆಗೆ ಸಂಬಂಧಪಟ್ಟಂತೆ ಅಲ್ವಾ? ಹೌದು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರಪ್ಪ. ನಮಸ್ಕಾರ ಸ್ವಾಮಿ. ಹೇಳಿ, ಏನ್ ವಿಚಾರವಾಗಿ ಮಗಳ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮದುವೆ ಆಗಿಲ್ಲ ಸ್ವಾಮಿ, ಅದಕ್ಕೆ ಕೇಳೋಣ ಅಂತ. ನೋಡಿ, ನಿಮ್ಮ ಮಗಳ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ಯಾವ ದೋಷವೂ ಕಾಣಿಸ್ತಾ ಇಲ್ಲ. ಸೂರ್ಯ ಮತ್ತೆ ಶುಕ್ರ ತುಂಬಾ ಅದ್ಭುತವಾದಂತ ಜಾಗದಲ್ಲಿದ್ದಾರೆ. ಶುಕ್ರ ಚೆನ್ನಾಗಿರೋದ್ರಿಂದ, ತನ್ನದೇ ಸ್ವಕ್ಷೇತ್ರದಲ್ಲಿರೋದ್ರಿಂದ ಕಳತ್ರಕಾರಕನೇ ಅವನೇ.
ಹಾಗಾಗಿ ಕಳತ್ರಕಾರಕ ದೋಷವಿದ್ರೆ ಇಂಥ ಪರಿಹಾರ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ನಿಮ್ಮ ಮಗಳ ಜಾತಕದಲ್ಲಿ ಅದೇನಿಲ್ಲ. ಜೊತೆಗೆ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಕುಜನಿಗೆ ಮಾತ್ರ ದೋಷವಿದೆ. ಆ ದೋಷವು ಗುರುವಿನ ಮನೆಯಲ್ಲಿದ್ದರಿಂದ ಅದು ಸಾಧಾರಣವಾಗಿ ಪರಿಹಾರವಾಗಿರುತ್ತೆ. ಪ್ರತ್ಯೇಕವಾಗಿ ನೀವು ಪರಿಹಾರ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ಆಕೆ ಜಾತಕದಲ್ಲಿ ಯಾವುದೇ ವಿವಾಹ ಸಂಬಂಧಪಟ್ಟಂತ ದೋಷ ಇಲ್ಲ. ಈಕೆ ವಿವಾಹ ಸಂಬಂಧಪಟ್ಟಂತ ಸಮಯ ಯಾವುದಂದ್ರೆ 2019 ಫೆಬ್ರವರಿಯಿಂದ 2020 ಮಾರ್ಚ್ ಒಳಗೆ ವಿವಾಹಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ. ನೀವು ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಆದರೂ ಯೋಚನೆ ಇಲ್ಲ, ನಿಮ್ಮ ಪ್ರಯತ್ನ ಮುಂದುವರಿಸ್ತಾ ಇರಿ. ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಸಮಯದಲ್ಲೇ ಮದುವೆ ಆಗುತ್ತಪ್ಪ. ಒಳ್ಳೇದಾಗ್ಲಿ. ಧನ್ಯವಾದಗಳು ತ್ಯಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಈಗ ಆಗ್ಲೇ ಅಂತ ಇದ್ರಿ, ಕೆಲವು ಸತಿ ಗುರುಬಲ ಇದ್ರೂ ಕೂಡ ಮದುವೆ ಆಗೋದಿಲ್ಲ ಮತ್ತು ಗುರುಬಲ ಮುಗ್ದು ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಸಮಸ್ಯೆಗಳು ಅಂತ ಬರ್ತಾವ? ಈ ರೀತಿ ಗುರುಬಲ ಇದ್ರೂ ಕೂಡ ಮದುವೆ ಆಗೋದಿಲ್ವಲ್ಲ, ಅವಾಗ ಏನ್ ಪರಿಹಾರ ಅಂತ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ? ಗುರುಬಲ ಇದ್ದಾಗೂ ಕೂಡ ವಿವಾಹವಾಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಹಲವಾರು ಕಾರಣಗಳಾಗಿರ್ಬೋದು. ಕೆಲವೊಬ್ರು ಗುರುಶಾಪ ಅಂತ ಮನಸ್ಸಿಗೆ ಅನ್ಕೊಳ್ತಾರೆ. ನೋಡಿ, ಗುರುಶಾಪ ಅನ್ನುವಂಥದ್ದನ್ನ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸ್ತ್ರೀ ಶಾಪ ಮತ್ತೆ ಗುರುಶಾಪಕ್ಕೆ ಪರಿಹಾರವಿಲ್ಲ. ಹರಮುನಿದರು ಗುರು ಕಾಯೋನು ಅಂತ ಕೇಳಿದೀವಿ, ಆದರೆ ಗುರು ಮುನಿದರೆ ಯಾರೂ ಕಾಯೋರಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಗುರುಬಲ ಅನ್ನುವಂಥದ್ದು ಜಾತಕದಲ್ಲಿ ಬಲವಾಗಿರಬೇಕು. ಒಮ್ಮೆ ಬಲವಾಗಿದ್ದಾಗಲೂ ಕೂಡ ಅವರಿಗೆ ಮದುವೆ ಆಗ್ತಾ ಇಲ್ಲ ಅಂತಂದ್ರೆ ಅಂಥವ್ರು ಏನು ಮಾಡಬೇಕು ಅಂತಂದ್ರೆ ಗುರುಗಳ ಸೇವೆಯನ್ನು ಮಾಡುವಂಥದ್ದು, ಗುರುಕ್ಷೇತ್ರಕ್ಕೆ ದರ್ಶನ ಮಾಡುವಂಥದ್ದು, ಶೃಂಗೇರಿಗೆ ಹೋಗುವಂಥದ್ದು, ಮತ್ತೆ ಮಂತ್ರಾಲಯಕ್ಕೆ ಹೋಗುವಂಥದ್ದು, ಸಾಯಿಬಾಬಾ ದೇವಸ್ಥಾನ ದರ್ಶನ ಮಾಡುವಂಥದ್ದು, ಹೀಗೆ ಗುರುಗಳ ಸೇವೆಯನ್ನು ಪರೋಕ್ಷವಾಗಿ ಮಾಡುವಂಥದ್ದು, ಪ್ರತ್ಯಕ್ಷವಾಗಿ ನಿಮ್ಮ ಗುರುಗಳನ್ನು ಆರಾಧನೆ ಮಾಡುವಂಥದ್ದು. ಅವರಿಗೆ ಆರ್ಥಿಕ ಸಮಸ್ಯೆ ಇದ್ದರೆ ಗುರುಗಳಿಗೆ ನೀವು ಸ್ವಲ್ಪ ನೆರವು ಮಾಡುವಂಥದ್ದು, ಇದು ಕೂಡ ಒಂದು ದೋಷಕ್ಕೆ ಪರಿಹಾರವೇ. ನಿಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂಥ ನಿಮ್ಮ ಬುದ್ಧಿಗೆ ಮತ್ತು ನಿಮ್ಮ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥ ಗುರುಗಳಿಗೆ ಏನಾದರೂ ಆರ್ಥಿಕ ಪರಿಸ್ಥಿತಿ ಇದ್ದರೆ ಅಂಥ ಗುರುಗಳನ್ನು ಹುಡುಕೊಂಡು ಹೋಗಿ ಅವರಿಗೆ ಅನುಕೂಲ, ನಿಮ್ಮ ಏನು ನೀವು ಸಾಲ ಮಾಡಿ ಅವರಿಗೆ ಸಹಾಯ ಮಾಡಿ ಅಂತಲ್ಲ, ಏನಾದರೂ ನಿಮ್ಮ ಶಕ್ತಿಯಾನುಸಾರವಾಗಿ ಆರ್ಥಿಕವಾಗಿ ಮಾಡಿದಾಗಲೂ ಕೂಡ ಸರಳವಾದ ಪರಿಹಾರ ಇದು. ಗುರುಗಳ ಸೇವೆಯನ್ನು ಮಾಡಿದ್ರೆ ಪರಿಹಾರವಾಗುತ್ತೆ. ಅಥವಾ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡುವಂಥದ್ದು, ದಕ್ಷಿಣಾಮೂರ್ತಿಗೆ ಪೂಜೆಯನ್ನು ಮಾಡುವಂಥದ್ದು. ಇಷ್ಟು ನಮಗೆ ಅನುಕೂಲವಾಗಿಲ್ಲ ಅಂದರೆ ಇನ್ನೊಂದು ಅದ್ಭುತವಾದ ಪರಿಹಾರವಿದೆ. ಏನಂದ್ರೆ ವೇದಾಧ್ಯಯನ ಮಾಡುವಂಥವರು, ವೇದವನ್ನ ಅಭ್ಯಾಸ ಮಾಡುವಂತಹ ಒಟುಗಳಿಗೆ ಅರಿಶಿಣ ಪಂಚೆ, ಅರಿಶಿಣ ಶಲ್ಯವನ್ನು ತಗೊಂಡೋಗಿ ಅವರಿಗೆ ಕೊಟ್ಟು ಅವರಿಗೆ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿ ಅನ್ನದಾನವನ್ನು ಮಾಡಿದ್ರೆ ಬ್ರಹ್ಮಚಾರಿಯ ರೂಪದಲ್ಲಿ ಗುರು ಬಂದು ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ. ಈ ಥರದ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಗುರುಬಲಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೂ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಮಗೇನಾದರೂ ಅನಿಸಿದ್ರೆ ಅಂಥದಕ್ಕೆ ಇದು ಸೂಕ್ತವಾದ ಪರಿಹಾರ. ಹಾಗಾಗಿ ಸರಳ ಪರಿಹಾರಗಳನ್ನು ಮಾಡಿಕೊಂಡು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಈಸಿಯಾಗಿ ನೀವು ನಿವಾರಣೆ ಮಾಡಿಕೊಂಡು ನಿಮ್ಮ ವಿವಾಹದ ಜೀವನವನ್ನು ಉತ್ತಮ ಮಾಡಿಕೊಳ್ಬೋದು. ಅದಕ್ಕೆ ದಾರಿ ದಕ್ಷಿಣಾಮೂರ್ತಿ, ಪ್ರತ್ಯಕ್ಷ ಗುರು, ಇವೆಲ್ಲವನ್ನ ಮೀರಿದಂಥದ್ದು ಬ್ರಾಹ್ಮಣ ಒಟುಗಳು ಯಾರಾದರೂ ವೇದಾಧ್ಯಯನ ಮಾಡುವಂಥವ್ರಿಗೆ ನೀವು ದಾನವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಗುರುಬಲ ಅಭಿವೃದ್ಧಿ ಆಗುತ್ತೆ. ಗುರುಬಲ ಎಷ್ಟೇ ಕೆಟ್ಟಿದ್ರೂ ಕೂಡ ಅದು ನಿಮಗೆ ಅನುಕೂಲವಾಗಿ ಅಭಿವೃದ್ಧಿಯಾಗಿ ವಿವಾಹ ಸಂಪೂರ್ಣವಾಗುತ್ತೆ ಅಂತ ಈ ಮೂಲಕ ಗುರುಬಲ ಅಂತ ಹೇಳ್ಬೋದು. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಗುರುಬಲಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಒಳ್ಳೆಯದಾಗಲಿ ಮಾ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇನ್ನು ವೀಕ್ಷಕರೇ, ಗುರುಜಿ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಇದ್ರೆ ಅವರನ್ನು ನೀವು ನೇರವಾಗಿ ಭೇಟಿ ಮಾಡಬಹುದು. ಈ ನಂಬರ್ಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನೇರ ಭೇಟಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 9620686266 ಮತ್ತೊಂದು ಸಂಖ್ಯೆ 9513235266. ಇವತ್ತು ಗುರುಬಲ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ, ಇನ್ನು ನಾಳೆ ಸರಿಯಾಗಿ 3:00 ಮದುವೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಕಲ್ಯಾಣಾದ್ಭುತ ಗಾತ್ರಾಯ